ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ 11 ಜನ ಸಾವನ್ನಪ್ಪಿದ್ರು. ಇಲ್ಲಿ ಮ್ಯಾಚಸ್ ನಡೀಬಾರದು ಅನ್ನುವಂಥದ್ರ ಬಗ್ಗೆ ಒಂದು ಆದೇಶವನ್ನ ನೀಡಿತು. ಈಗ DCM DK ಶಿವಕುಮಾರ್ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಮತ್ತೆ ಮ್ಯಾಚಸ್ ಚಿನ್ನಸ್ವಾಮಿಯಲ್ಲಿ ಆಗುವ ಹಾಗೆ ಮಾಡ್ತೀವಿ, ಆಗಬಹುದು ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದ್ರು. ಆದ್ರೆ ಈ ಅನುಮತಿಯನ್ನ ಕೊಡಬಾರ್ದು ಅಂತ ಹೇಳಿ ಈ RCB ಕಾಲ್ತುಳಿತ ಪ್ರಕರಣವನ್ನು ಕೂಡ ಮೆನ್ಷನ್ ಮಾಡಿ ವಕೀಲ ಅಮೃತೇಶ್ ಅವರು ಒಂದು ಅರ್ಜಿಯನ್ನು ಹಾಕಿದ್ದಾರೆ, ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ರಾಜಕೀಯ ಮುಖಂಡರುಗಳು ಹೇಳಿದ್ರು, ಅವ್ರಿಗೊಂದು ಸ್ವಲ್ಪ ಸಾಮಾನ್ಯ ಜ್ಞಾನ ಇದ್ದಿದ್ರೆ ಸಾಕಾಗಿತ್ತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತೊಗಲಕ ದರ್ಬಾರ್ ಮಾಡಕ್ ಹೋಗಬೇಡಿ. ಇನ್ನು ಹೈಕೋರ್ಟಲ್ಲಿ ಸುವಮೋಟೋ ತಗೊಂಡಿರೋ ಕೇಸು ಇನ್ನೂ ಪೆಂಡಿಂಗ್ ಇದೆ, ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ, ನೆಗ್ಲಿಜೆನ್ಸ್ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಇಂದ PWD ಅವರು ಸರ್ಟಿಫೈ ಮಾಡಿಲ್ಲ. ಇಂಥವೆಲ್ಲ ಇಟ್ಕೊಂಡು ಯಾರೋ ಅಭಿಮಾನಿಗಳು ಕೇಳಿದ್ರು ಅಂದ ತಕ್ಷಣ ಇಲ್ರಿ IPL ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡೋದೇ ಇಲ್ಲ ನಾನು ಅಂತ ಹೇಳೋಂಥದ್ದು ದಡ್ಡತನ ಅಂತ ಹೇಳಬೇಕು. ನಿಜವಾಗ್ಲು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಇವತ್ತು ವಿಜಯೋತ್ಸವದಲ್ಲಿ ಆದಂತಹ 11 ಜನರ ದುರ್ಮರಣಕ್ಕೆ ಇದೇ ಏನು ನಿನ್ನೆ ಹೇಳಿಕೆ ಕೊಟ್ಟವರು ಅವರು ಸಹ ಒಂದು ರೀತಿಯಲ್ಲಿ ಭಾಗಿಯಾಗ್ತಾರೆ. ವಿಜಯೋತ್ಸವ ನಡಿಬೇಕಾದಾಗ ನಡೆದಂಥ ಸ್ಟ್ಯಾಂಪೇಡ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಅಂತಹ ದುರ್ಘಟನೆ ಬೆಂಗಳೂರಲ್ಲಿ ಇನ್ನೊಂದ್ಸರಿ ನಡಿಬಾರ್ದು ಅಂತ ಹೇಳಂತ ನನ್ನ ಒಂದು ಅನಿಸಿಕೆ. ಇನ್ನು ಕೊಪ್ಪಳದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಏನಂತ ಹೇಳಿದ್ರೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತೇಳಿ ಹೋಗಿದ್ದಂತಹ ನವಜೋಡಿ ದಾರುಣವಾಗಿ ಸಾವನ್ನಪ್ಪಿದೆ. ಹಸೆಮಣೆ ಏರಬೇಕಾಗಿದ್ದವರು ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಕೊಪ್ಪಳದ ಗಂಗಾವತಿ ಆಸ್ಪತ್ರೆ ಎದುರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಘಾತದಲ್ಲಿ ಬಲಿಯಾಗಿರುವಂತಹ ಕರಿಯಪ್ಪ ಅವರ ಸಹೋದರಿ ಕಣ್ಣೀರು ಹಾಕ್ತಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿ ಕರಿಯಪ್ಪ ಮತ್ತು ಕವಿತಾ ಇಬ್ಬರು ಕೂಡ ಹೋಗಿದ್ರು. ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಲಾರಿ ಡಿಕ್ಕಿಯಾಗಿ ನವಜೋಡಿಗಳು ಸಾವನ್ನಪ್ಪಿದ್ದಾರೆ. ಏನು ಫೋಟೋ ಸ್ಟುಡಿಯೋಗೆ ಹೋಗಿದ್ರು ಸರ್. ಅಲ್ಲಿ ನಂತರ ಬರ್ಬೇಕಾದ್ರೆ ಹೆಣ್ಮಕ್ಳು ನಿಲ್ಸಕ್ಕೆ ಬಂದಿದ್ರು. ದಾರಾಗಿ ಹಿಂಗಾಗಿ ಸರ್ ಆ ಫೋನ್ ಹಚ್ಚಿದ್ವಿ, ಬೇರೆದಾರು ಫೋನ್ ಮಾಡಿದ್ರು, ಅವಾಗ ಗೊತ್ತು ನಮ್ಗೆ. ಅಲ್ಲಿ ತನಕ ಏನು ಇಲ್ಲ ರೀ. ಯಾವಾಗ ಮಾಡಿದ್ರು ಮದುವೆ ಫಿಕ್ಸ್? ಯಾವಾಗ ಮಾಡಿದ್ರು? 20ನೇ ತಾರೀಕಿಗೆ ಮಾಡಿದ್ರು. ಹ್ಞೂ ಸಮಯದಾಗ ಮಾಡಿದ್ದೀನಿ ಸರ್. ಆಗ್ಬಿಡ್ದೆ ಸರ್. ಮತ್ತೆ ಏನು ಮಾಡ್ತೀವಿ, ನಮ್ಮ ಕೈಯಿಂದಲ್ಲ ಏನೋ ಆಗ್ಬಿಡುತ್ತೆ. ನಾವು ಊರಾಗ ಸಾಮೂಹಿಕ ಲಗ್ನ ಇಟ್ಕೊಂಡಿದ್ವಿ ರೀ. ಅದ್ರಾಗೆಲ್ಲ ಮಾಡಾಕತ್ತಿದ್ವಿ. 12 ಲಗ್ನ ಇಟ್ಕೊಂಡಿದ್ದೀವಿ ರೀ ನಾವು. ಇದು ಹಿಂಗೆ ಆಗ್ಬಿಡ್ತೀವಿ. ಭಾಳ ದುರದೃಷ್ಟಕರ ನಮಗೆ. ಭಾಳ ಸಣ್ಣ ಹುಡುಗ ರೀ, ಭಾಳ ಸಣ್ಣ ಹುಡುಗ. ಅಲ್ಲ ಏಜ್ ಆಗ್ಯಾವ್ರಿ, 26 ವಯಸ್ಸು ರೀ. 26 ವಯಸ್ಸು 26 ವಯಸ್ಸು ರೀ. ಬದುಕು ಭಾಳ ಅಂತ ಹುಡುಗ ಹಿಂಗೆ ಆಗ್ಬಿಡ್ತೀರಿ. ಭಾಳ ದುರದೃಷ್ಟಕರ ರೀ ಪಾಪ. ಭಾಳ ಒಳ್ಳೆ ಹುಡ್ರಿ. ಓಸ್ರಿ ಹಂಗಾರಿ ಹುಡ್ರಿ. 4 ಮಂದಿ ಅದಾರ ಅಂದ್ರೆ 4 ಮಂದಿ. ನಮ್ಮೂರಿಗೆ ಇವರು 2 ಮಂತನ ರೀ. ನಮ್ಮ ಮಡಿವಾಳರ ಮನೆ ಅಂದ್ರೆ ಅವರು ನಮ್ಗೆ ಅಗದಿ ಭಾಳ ಒಳ್ಳೆ ತಂದೆ ತಾಯಿ ಇದ್ದಿಲ್ಲ ರೀ. ನಂದು ನಮ್ಮ ತಮ್ಮಂದು ಮದುವೆ ಇತ್ತು 20ನೇ ತಾರೀಕಿಗೆ. ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋ ಇದು ಮಾಡಿದ್ದೀರಿ. ಅದಕ್ಕೆ ಬೈಕ್ ತಗೊಂಡು ಮುಂಜಾನೆ ಕರ್ಕೊಂಬರಕ್ಕೆ ಹೋಗಿದ್ರಿ ಮುಷ್ಟೂರಿಗೆ. ಹೋಗಿದ್ವಿ ರೀ. ಇಬ್ಬರದ್ದು ಇತ್ತು ರೀ. ನಮ್ದು ಅಲ್ಲೇ ಇರ್ಕಲ್ಗಡ ನಮ್ಮ ತಮ್ಮರಿ. ಅವ್ರನ್ನ ಕರ್ಕೊಂಡು ನಾನು ಬುಧೇಶ್ವರಕ್ಕೆ ಬರ್ತೀನಿ ರೀ, ನೀವು ಹಂಗೆ ಬರ್ರಿ ಅಂತ ಹೇಳಿದ್ದ. ಅವ್ರನ್ನ ಕರ್ಕೊಂಬಂದ್ರಿ. ಅಲ್ಲಿಗೆ ಕರ್ಕೊಂಡು ಬುಧೇಶ್ವರ ಫೋಟೋ ಶೂಟಿಂಗ್ ಮುಗಿಸಿದ್ವಿ ರೀ. ಮುಗಿಸಿದ ಮೇಲೆ ಐತಲ್ಲ ಬ್ರಿಡ್ಜ್ ಹತ್ರ ಹೋಗಿ ತೆಗ್ಸಂದ್ರಿ. ಪಂಪವನ ಹತ್ರ ಹೋಗಿ